Namaste dear learners. I welcome you to our series of video lessons. Today we will discuss a short drama, a one act play called The Dear Departed. The drama is written by Stanley Houghton and the dramatist uses many literary devices to criticize basic human characteristics. ದ ಡಿಯರ್ ಡಿಪಾರ್ಟೆಡ್ ಎನ್ನುವಂತಹ ನಾಟಕವನ್ನು ಸ್ಟ್ಯಾನ್ಲಿ ಹ್ಯೂಟನ್ ಅವರು ಬರೆದಿದ್ದಾರೆ ಮತ್ತು ಮಾನವನ ಗುಣಗಳನ್ನು ವಿಮರ್ಶೆ ಮಾಡುವುದಕ್ಕೋಸ್ಕರ ನಾಟಕಕಾರರು ಹಲವಾರು ತಂತ್ರಗಳನ್ನು ಉಪಯೋಗಿಸ್ತಾರೆ. ಹಿ ಯೂಸಸ್ ಡ್ರಾಮ್ಯಾಟಿಕ್ ಐರನಿ ಅಂತಂದರೆ ವಿರೋಧಾಭಾಸವನ್ನು ಉಪಯೋಗಿಸ್ತಾರೆ. ಸರ್ಕ್ಯಾಸಮ್ ಅಂತಂದರೆ ಒಂದು ಅಣಕು ಮಾಡುವುದನ್ನು ಕೂಡ ಒಂದು ತಂತ್ರವನ್ನಾಗಿ ಉಪಯೋಗಿಸ್ತಾರೆ. ಹಿ ಯೂಸಸ್ ಹ್ಯೂಮರ್ ಆ್ಯಂಡ್ ಟ್ವಿಸ್ಟ್ ಇನ್ ದ ಡ್ರಾಮಾ ಟು ಕ್ರಿಟಿಸೈಸ್ ಹ್ಯೂಮನ್ ಟ್ರೇಟ್ಸ್. ಮಾನವನ ಗುಣಗಳನ್ನು ಚಿತ್ರಿಸುವುದಕ್ಕೋಸ್ಕರ ದ ಡ್ರಾಮಾಟಿಸ್ಟ್ ಯೂಸಸ್ ಹ್ಯೂಮರ್, ಹಾಸ್ಯವನ್ನು ಉಪಯೋಗಿಸ್ತಾರೆ. ಆ್ಯಂಡ್ ಹಿ ಯೂಸಸ್ ಅ ಟೆಕ್ನಿಕ್ ಕಾಲ್ಡ್ ಟ್ವಿಸ್ಟ್ ಅಂದರೆ ತಿರುವು. ಆ ನಾಟಕದಲ್ಲಿ ಒಂದು ತಿರುವು ಬರ್ತದೆ. ಇಂಥ ಎಲ್ಲ ತಂತ್ರಗಳನ್ನು ಉಪಯೋಗಿಸಿ ನಾಟಕಕಾರ ಈ ನಾಟಕವನ್ನು ಬರೆದಿದ್ದಾರೆ. ದ ಕ್ಯಾರೆಕ್ಟರ್ಸ್ ಇನ್ ದ ಡ್ರಾಮಾ ಆರ್ ಟೂ ಡೈಮೆನ್ಷನಲ್. ಈ ನಾಟಕದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕೂಡ ಎರಡು ಮುಖಗಳ ಪಾತ್ರಗಳಾಗಿವೆ. ಅಂದರೆ ಎರಡು ನಾಲಿಗೆಯ ಹಾವಿನ ರೀತಿಯಲ್ಲಿ ಈ ನಾಟಕದಲ್ಲಿ ಬರುವಂತಹ ಪಾತ್ರಗಳು ವರ್ತಿಸ್ತವೆ. ಆ್ಯಂಡ್ ದೇರ್ ಈಸ್ ನೋ ಡೆವಲಪ್ಮೆಂಟ್. ಈ ನಾಟಕದಲ್ಲಿ ವಿ ಡೋಂಟ್ ಸಿ ದ ಪ್ಲಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ವೆನ್ ವಿ ಲುಕ್ ಥ್ರೂ ದ ಕ್ಯಾರೆಕ್ಟರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೇರ್ ಆ್ಯಕ್ಷನ್ಸ್, ವಿ ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಹಿಪೋಕ್ರಿಟಿಕಲ್ ಬಿಹೇವಿಯರ್. ಮಾನವನ ತುಚ್ಛ ಗುಣವನ್ನು, ಮಾನವನು ಮತ್ತೊಬ್ಬರಿಗೆ ಮೋಸ ಮಾಡುವಂತಹ ಗುಣವನ್ನು ಈ ನಾಟಕದಿಂದ ನಾವು ಕಲಿತೇವೆ. ಹಾಟನ್ ಮ್ಯಾನೇಜಸ್ ಟು ಪೋರ್ಟ್ರೇ ಐರನಿ ಇನ್ ಸೆವರಲ್ ಡಿಫರೆಂಟ್ ವೇಸ್. ದ ಡ್ರಾಮಾಟಿಸ್ಟ್ ಈಸ್ ಏಬಲ್ ಟು ಪೋರ್ಟ್ರೇ ದ ಐರನಿ. ವಿರೋಧಾಭಾಸವನ್ನು ನಾಟಕಗಾರರು ಪ್ರಸ್ತುತಪಡಿಸ್ತಾರೆ. ದ ಟೈಟಲ್ ಆಫ್ ದ ಡ್ರಾಮಾ ಇಟ್ ಸೆಲ್ಫ್ ಈಸ್ ಐರನಿ because it depicts that the departed Abel Merriweather was not one bit dear and precious to them. ಈ ನಾಟಕದ ಶೀರ್ಷಿಕೆ ದ ಡಿಯರ್ ಡಿಪಾರ್ಟೆಡ್ ಅನ್ನುವಂತಹ ಶೀರ್ಷಿಕೆ ಏನಿದೆ, ಆ ಶೀರ್ಷಿಕೆಯಲ್ಲಿಯೇ ವಿರೋಧಾಭಾಸವಿದೆ. ದ ಡಿಯರ್ ಡಿಪಾರ್ಟೆಡ್ ಅನ್ನುವಂತಹ ಆ ಶೀರ್ಷಿಕೆ ನಮಗೆ ಆ ನಾಟಕದಲ್ಲಿ ಬರುವಂತಹ ವಯಸ್ಸಾಗಿರುವಂತಹ ಏಬೆಲ್ ಮೇರಿವೆದರ್, ಅವನ ಮಕ್ಕಳಿಗೆ ಬಹಳಷ್ಟು ಪ್ರೀತಿ ಪಾತ್ರನಾಗಿರುವಂತಹ ತಂದೆಯಾಗಿರಬಹುದು ಅಂತ ಆ ನಾಟಕದ ಶೀರ್ಷಿಕೆ ಹೇಳ್ತದೆ. ಬಟ್ ದ ಆ್ಯಕ್ಷನ್ಸ್ ಆಫ್ ದ ಕ್ಯಾರೆಕ್ಟರ್ಸ್ ಟೆಲ್ ಅಸ್ ದಟ್ ಹೀ ಈಸ್ ನಾಟ್ ಡಿಯರ್ ಟು ದೆಮ್ ಆ್ಯಂಡ್ ಹೀ ಈಸ್ ನೋ ಲಾಂಗರ್ ಡಿಯರ್ ಆ್ಯಂಡ್ ಪ್ರೇಸಿಯಸ್ ಟು ಹೀಸ್ ಚಿಲ್ಡ್ರನ್. ಏಬೆಲ್ ಮೇರಿವೆದರ್ ಅವನು ಪ್ರೀತಿ ಪಾತ್ರನೂ ಅಲ್ಲ, ಬಹಳ ಒಬ್ಬ ಪ್ರಮುಖವಾದಂಥ ವ್ಯಕ್ತಿಯೂ ಅವರ ಜೀವನದಲ್ಲಿ ಆಗಿಲ್ಲ ಅನ್ನುವಂತಹ ವಿಚಾರಗಳನ್ನು ತಿಳಿಸ್ತದೆ. ದ ಓನ್ಲಿ ಥಿಂಗ್ ದಟ್ ದ ಸಿಸ್ಟರ್ಸ್ ವೇರ್ ಇಂಟ್ರೆಸ್ಟೆಡ್ ಈಸ್ ಇನ್ ದ ಮನಿ ಆರ್ ವ್ಯಾಲ್ಯೂಯಬಲ್ಸ್ ಹೀ ಓನ್ಡ್. The daughters of Abel Merriweather are no longer interested in his happiness, but they are interested in the money he has earned. ಅವನು ಗಳಿಸಿರುವಂತಹ ದುಡ್ಡು, ಗಳಿಸಿರುವಂತಹ ಆಸ್ತಿಯ ಮೇಲೆ ತನ್ನ ಮಕ್ಕಳ ಕಣ್ಣಿದೆಯೇ ಹೊರತು ಅವನ ಆರೋಗ್ಯದ ಮೇಲಲ್ಲ ಅಂತ ನಾಟಕಕಾರರು ಹೇಳ್ತಾರೆ. The play depicts a tragic situation that has become very common in today's world. ಈ ನಾಟಕದಲ್ಲಿ ಪ್ರಸ್ತುತ ಸಮಾಜದಲ್ಲಿ ನಡೆದಿರುವಂತಹ ನೈಜ ಘಟನೆಯನ್ನಾಧರಿಸಿ ಈ ನಾಟಕವನ್ನು ಬರೆಯಲಾಗಿದೆ. The dramatist presents the idea of degrading moral values in the middle class.
ಸಮಾಜದಲ್ಲಿ ಅಧಂಪತನದತ್ತ ಸಾಗುತ್ತಿರುವಂತಹ ನೈತಿಕ ಮೌಲ್ಯಗಳ ಕುರಿತು ದ ಡ್ರಾಮಟಿಸ್ಟ್ ನಾಟಕಕಾರ ಹ್ಯಾಸ್ ರಿಟನ್ ದಿಸ್ ಡ್ರಾಮಾ. ದ ಚಿಲ್ಡ್ರನ್ ಹ್ಯಾವ್ ನೋ ಫೀಲಿಂಗ್ಸ್ ಫಾರ್ ದೇರ್ ಪೇರೆಂಟ್ಸ್. ಮಕ್ಕಳಿಗೆ ತಮ್ಮ ತಂದೆ ತಾಯಿಗಳ ಬಗ್ಗೆ ಕರುಣೆ ಅನ್ನುವಂತಹದ್ದು, ಪ್ರೀತಿ ಅನ್ನುವಂಥದ್ದು ಉಳಿದೇ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ನಾಟಕಕಾರ ಈ ನಾಟಕವನ್ನು ಬರೆದಿದ್ದಾನೆ. ಮೋರ್ ಓವರ್ ದೇ ಜಸ್ಟ್ ಟ್ರೈ ಟು ಗ್ರ್ಯಾಬ್ ದ ಬಿಲಾಂಗಿಂಗ್ಸ್ ಆಫ್ ದೇರ್ ಫಾದರ್. ಈ ನಾಟಕದಲ್ಲಿ ಬರುವಂತಹ ಇಬ್ಬರು ಮಕ್ಕಳು, ಸ್ಲ್ಯಾಟರ್ ಮತ್ತು ಜೋರ್ಡನ್ಸ್, ಇಬ್ಬರು ಹೆಣ್ಣು ಮಕ್ಕಳು ತಂದೆಯ ಆಸ್ತಿಯನ್ನು, ತಂದೆಯ ಹಣವನ್ನು, ತಂದೆ ಗಳಿಸಿದಂತಹ ವಸ್ತುಗಳನ್ನು ಹಂಚಿಕೊಳ್ಳುವಂತಹ ಚಿಂತೆಯಲ್ಲಿಯೇ ಇರ್ತಾರೆ ಹೊರತು ತಮ್ಮ ತಂದೆಯ ಸಾವಿನ ಬಗ್ಗೆ ಅವರಿಗೆ ಕಿಂಚಿತ್ತೂ ನೋವಿಲ್ಲ. ದೇ ಹ್ಯಾವ್ ನೋ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ನೋ ಲವ್ ಫಾರ್ ದೇರ್ ಓಲ್ಡ್ ಏಜ್ಡ್ ಪೇರೆಂಟ್ಸ್. ಚಿಲ್ಡ್ರನ್ಸ್ ನೌಡೇಸ್ ಡೋಂಟ್ ಬಾದರ್ ಅಬೌಟ್ ದೇರ್ ಏಜ್ ಓಲ್ಡ್ ಪೇರೆಂಟ್ಸ್. ತಮ್ಮ ವಯಸ್ಸಾದಂಥ ತಂದೆ ತಾಯಿಗಳ ಬಗ್ಗೆ ಅವರು ಯಾವುದೇ ರೀತಿಯಾದಂಥ ವಿಚಾರಗಳನ್ನು ಮಾಡುವುದಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. At the beginning of the drama, Mrs. Slater, elder daughter of Abel Merriweather, goes to offer something to him. ನಾಟಕ ಪ್ರಾರಂಭವಾದಾಗ ಏಬಲ್ ಮೇರಿವೆದರ್ ಈಸ್ ಇನ್ ಹಿಸ್ ರೂಮ್. ಅವನು ತನ್ನ ಕೋಣೆಯಲ್ಲಿ ಮಲಗಿರ್ತಾನೆ, ಏಬಲ್ ಮೇರಿವೆದರ್. ಆವಾಗ ಹೀಸ್ ಎಲ್ಡರ್ ಡಾಟರ್, ಅವನ ಹಿರಿ ಮಗಳಾದಂತಹ ಮಿಸಸ್ ಸ್ಲೇಟರ್, ಗೋಸ್ ಟು ಗಿವ್ ಹಿಮ್ ಸಮಥಿಂಗ್. ಅವನಿಗೆ ಬೆಳಗಿನ ಚಹಾ ಇರ್ಬೋದು ಅಥವಾ ಬೆಳಗಿನ ತಿಂಡಿಯನ್ನು ಕೊಡುವುದಕ್ಕೆ ಅವನ ಕೋಣೆಗೆ ಹೋದಾಗ ಸಿ ಫೈಂಡ್ಸ್ ಹಿಮ್ ಕ್ವೈಟ್ ಕೋಲ್ಡ್. ಅವಳು ತನ್ನ ತಂದೆಯ ದೇಹವನ್ನು ಮುಟ್ಟಿ ನೋಡಿದಾಗ ಬಹಳಷ್ಟು ಅವನ ದೇಹ ತಂಪಾಗಿರ್ತದೆ. ಹಾಗಾಗಿ ಸಿ ಥಿಂಕ್ಸ್ ದ್ಯಾಟ್ ಹರ್ ಫಾದರ್ ಈಸ್ ಡೆಡ್. ಅವನು ಸತ್ತಿದ್ದಾನೆ ಅಂತ ಅವಳು ಅಂದ್ಕೊಳ್ತಾಳೆ ಮಿಸಸ್ ಸ್ಲೇಟರ್. ದಸ್ ಸಿ ಡಿಕ್ಲೇರ್ಸ್ ದ್ಯಾಟ್ ದೇರ್ ಫಾದರ್ ಈಸ್ ನೋ ಮೋರ್. ಹಾಗಾಗಿ ಮಿಸಸ್ ಸ್ಲೇಟರ್ ತಮ್ಮ ತಂದೆ ಮರಣ ಹೊಂದಿದ್ದಾನೆ ಅಂತ ಅಂದುಕೊಂಡು ಎಲ್ಲರಿಗೂ ಕೂಡ ಆ ವಿಷಯವನ್ನು ತಲುಪಿಸ್ತಾಳೆ. ಅಕಾರ್ಡಿಂಗ್ಲಿ ಸಿ ಇನ್ಫಾರ್ಮ್ಸ್ ಹರ್ ಸಿಸ್ಟರ್ ಆ್ಯಂಡ್ ಹರ್ ಹಸ್ಬೆಂಡ್ ಅಬೌಟ್ ದ ಸ್ಯಾಡ್ ಡಿಮೈಸ್ ಆಫ್ ದೇರ್ ಫಾದರ್. ಅದೇ ರೀತಿಯಾಗಿ ಮಿಸಸ್ ಸ್ಲೇಟರ್ ಕಾಲ್ಸ್ ಹರ್ ಸಿಸ್ಟರ್ ಆ್ಯಂಡ್ ಇನ್ಫಾರ್ಮ್ಸ್ ದ್ಯಾಟ್ ದೇರ್ ಫಾದರ್ ಈಸ್ ಡೆಡ್. ಮಿಸಸ್ ಸ್ಲೇಟರ್ ಒಂದು ಫೋನ್ ಕಾಲನ್ನು ಮಾಡಿ ತನ್ನ ತಂಗಿಗೆ, ಜಾರ್ಡನ್ಸ್ ಫ್ಯಾಮಿಲಿಗೆ ಕೊಟ್ಟಿರುವಂಥ ತಂಗಿಗೂ ಕೂಡ ತಂದೆ ತೀರಿ ಹೋಗಿರುವಂತಹ ವಿಷಯವನ್ನು ಮುಟ್ಟಿಸ್ತಾಳೆ. ಆ್ಯಂಡ್ ಮಿಸಸ್ ಸ್ಲೇಟರ್ ಎಕ್ಸ್ಪೆಕ್ಟ್ಸ್ ಜಾರ್ಡನ್ಸ್ ಟು ಜಾಯಿನ್ ದೆಮ್ ಇನ್ ದ ಪ್ರಾಸೆಸ್. ಮಿಸಸ್ ಸ್ಲೇಟರ್ ಜಾರ್ಡನ್ಸ್ ಅಂದರೆ ತನ್ನ ತಂಗಿ ಮತ್ತು ತಂಗಿಯ ಕುಟುಂಬವೂ ಕೂಡ ತನ್ನ ತಂದೆಯ ಮರಣದಲ್ಲಿ ಭಾಗಿಯಾಗೋದಕ್ಕೆ ಬರ್ತಾರೆ ಅಂತ ಅವಳಿಗೆ ಗೊತ್ತಾಗ್ತದೆ. ಆವಾಗ ಮಿಸಸ್ ಸ್ಲ್ಯಾಟರ್ ಸ್ಟಾರ್ಟೆಡ್ ಯೂಸಿಂಗ್ ದ ಬಿಲಾಂಗಿಂಗ್ಸ್ ಆಫ್ ದೇರ್ ಫಾದರ್. ಆವಾಗ ಮಿಸಸ್ ಸ್ಲೇಟರ್ ಇನ್ನು ತನ್ನ ತಂಗಿ ಮನೆಗೆ ಬಂದ ಮೇಲೆ ಅವಳು ಈ ತನ್ನ ತಂದೆ ಗಳಿಸಿರುವಂತಹ ವಸ್ತುಗಳನ್ನು ಕೇಳ್ತಾಳೆ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಅವಳ ತಂದೆ ಗಳಿಸಿರುವಂತಹ ಖರೀದಿ ಮಾಡಿರುವಂತಹ ಎಲ್ಲ ವಸ್ತುಗಳನ್ನು ತನ್ನ ಪಾಲಿಗೆ ಬರಲಿ ಅಂತ ತೆಗೆದಿಡುವುದಕ್ಕೆ ಪ್ರಾರಂಭ ಮಾಡ್ತಾಳೆ. ವಿಕ್ಟೋರಿಯಾ, ಹೂ ವಾಸ್ ಎನ್ ಒಬೀಡಿಯಂಟ್ ಚೈಲ್ಡ್, ಹ್ಯಾಡ್ ಅ ಜೆನ್ಯುವಿನ್ ಲವ್ ಫಾರ್ ಹರ್ ಗ್ರ್ಯಾಂಡ್ ಫಾದರ್. ವಿಕ್ಟೋರಿಯಾ ಅನ್ನುವಂತಹ ಮಿಸಸ್ ಸ್ಲೇಟರ್ ಅವಳ ಮಗಳು ವಿಕ್ಟೋರಿಯಾ, ಅವಳಿಗೆ ತನ್ನ ತಾತನ ಬಗ್ಗೆ ನಿಜವಾದಂಥ ಪ್ರೀತಿ ಇರ್ತದೆ, ತನ್ನ ತಾತನ ಬಗ್ಗೆ ಅವಳಿಗೆ ಗೌರವದ ಭಾವನೆ ಇರ್ತದೆ. ಸಿ ಡಿಡಂಟ್ ಲೈಕ್ ಆಲ್ ದಟ್ ಬಟ್ ಸ್ಟಿಲ್ ಸಿ ವಾಸ್ ರಿಲಕ್ಟಂಟ್ ಟು ಹೆಲ್ಪ್ ಹರ್ ಪೇರೆಂಟ್ಸ್. ವಿಕ್ಟೋರಿಯಾಗೆ ಅವಳ ಮಗಳು ಮಾಡ್ತಿರುವಂತಹದ್ದು, ಅವಳ ತಾಯಿ ಮಾಡ್ತಾ ಇರುವಂಥದ್ದು ಯಾವುದು ಇಷ್ಟ ಇರುವುದಿಲ್ಲ. ಅಂದರೆ ತನ್ನ ತಾತನಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ತನ್ನ ತಂಗಿ ಬರುವುದರೊಳಗಾಗಿಯೇ ತೆಗೆದಿಡಬೇಕು ಅನ್ನುವಂತಹ ವಿಚಾರವನ್ನು ಮಿಸಸ್ ಸ್ಲೇಟರ್ ವ್ಯಕ್ತಪಡಿಸ್ತಾಳೆ. ಆ ವಿಚಾರಕ್ಕೆ ವಿಕ್ಟೋರಿಯಾಳ ಸಮ್ಮತಿ ಇರುವುದಿಲ್ಲ. ಆದರೂ ಕೂಡ ಸಿ ಕೆನಾಟ್ ಹೆಲ್ಪ್ ಹರ್ ಪೇರೆಂಟ್ಸ್. ವಿಕ್ಟೋರಿಯಾಸ್ ಪೇರೆಂಟ್ಸ್ ಆಸ್ಕ್ಡ್ ಹರ್ ಟು ಕೀಪ್ ಅ ವಾಚ್ ಅಟ್ ದ ಡೋರ್. ವಿಕ್ಟೋರಿಯಾಳ ತಂದೆ ಮತ್ತು ತಾಯಿ, ನೀನು ಬಾಗಿಲಲ್ಲಿ ನಿಂತುಕೊಂಡು ಜೋರ್ಡನ್ಸ್ ಅಂದರೆ ಸ್ಲೇಟರ್ ಅವಳ ತಂಗಿ ಬರುವುದನ್ನು ಕಾಯ್ತಾ ಬಾಗಿಲಲ್ಲಿ ನಿಲ್ಲು ಅಂತ ಅವರಿಗೆ ಹೇಳ್ತಾರೆ. ಆ್ಯಂಡ್ ಇನ್ಫಾರ್ಮ್ ಹರ್ ಮದರ್ ವೆನ್ ಜಾರ್ಡನ್ಸ್ ಅರೈವ್. She was not willing to share her father's belongings with her sister because
Mrs. Slater was not ready to share all the belongings of her father with her sister. ಮಿಸಸ್ ಸ್ಲೇಟರ್ ಅವಳಿಗೆ ತನ್ನ ತಂದೆ ಗಳಿಸಿರುವಂತಹ ವಸ್ತುಗಳನ್ನು ತಂಗಿಯ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಇಷ್ಟ ಇರುವುದಿಲ್ಲ. ದಟ್ ಈಸ್ ದ ರೀಸನ್ ವೈ ಸಿ ವಾಂಟ್ಸ್ ಟು ಟೇಕ್ ಆಲ್ ದ ಬಿಲಾಂಗಿಂಗ್ಸ್ ಆಫ್ ಹರ್ ಫಾದರ್ ಬಿಫೋರ್ ದ ಅರೈವಲ್ ಆಫ್ ಹರ್ ಸಿಸ್ಟರ್. Jordans arrive and the family members start a detailed discussion of the deeds of their father. ಜೋರ್ಡನ್ಸ್ ಅಂದರೆ ಸಣ್ಣ ತಂಗಿ ಬಂದ ಮೇಲೆ ಮಿಸಸ್ ಸ್ಲೇಟರ್ ಮತ್ತು ಜೋರ್ಡನ್ಸ್ ಕುಳಿತುಕೊಂಡು ದೇ ಸ್ಟಾರ್ಟ್ ಡಿಸ್ಕಸ್ಸಿಂಗ್ ಅಬೌಟ್ ಆಲ್ ದ ಥಿಂಗ್ಸ್ ದಟ್ ಹರ್ ಫಾದರ್ ಅರ್ನ್ಡ್. ತಮ್ಮ ತಂದೆ ಗಳಿಸಿರುವಂತಹ ಎಲ್ಲ ವಸ್ತುಗಳ ಬಗ್ಗೆ ದೇ ಸ್ಟಾರ್ಟ್ ಟಾಕಿಂಗ್, ಮಾತನಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಮೋರ್ ಓವರ್ ದೇ ಸ್ಟಾರ್ಟೆಡ್ ಪ್ಲ್ಯಾನಿಂಗ್ ಟು ಅನೌನ್ಸ್ ದ ಸೇಮ್ ಇನ್ ಪೇಪರ್ಸ್. ಇದಕ್ಕಿಂತ ಹೆಚ್ಚಾಗಿ ಅವರು ತಮ್ಮ ತಂದೆ ಗಳಿಸಿರುವಂತಹ ವಸ್ತುಗಳು ಯಾರಿಗೆ ಯಾವ ವಸ್ತು ಸೇರಬೇಕು ಅನ್ನುವುದನ್ನು ಒಂದು ಬಾಂಡ್ ಪೇಪರ್ ಮೇಲೆ ಬರೆದು ಅದನ್ನೊಂದು ವಿಲ್ ಥರ ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆಲ್ಸೋ ದೇ ವರ್ ಕೀನ್ ಟು ರಿಸೀವ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದೇ ವರ್ ಥಿಂಕಿಂಗ್ ಅಬೌಟ್ ದ ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್ ದಟ್ ವಾಸ್ ದೇರ್ ಇನ್ ದೇರ್ ಫಾದರ್ಸ್ ನೇಮ್. ಅವರ ತಂದೆ ಇನ್ಶೂರೆನ್ಸ್ ಅಮೌಂಟನ್ನು ಏನು ಕಟ್ಟಿರ್ತಾರೆ ಅದನ್ನು ಹೇಗೆ ಹಂಚಿಕೊಳ್ಳುವುದು, ಎಷ್ಟು ನಮಗೆ ದುಡ್ಡು ಬರಬಹುದು ಅನ್ನುವಂಥ ವಿಚಾರಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಬಟ್ ದೇ ಆರ್ ನೋ ಮೋರ್ ಕನ್ಸರ್ನ್ಡ್ ಅಬೌಟ್ ದ ಡೆತ್ ಆಫ್ ದೇರ್ ಫಾದರ್. ಅವರಿಗೆ ತಮ್ಮ ತಂದೆ ಸತ್ತಿದ್ದಾರೆ ಅನ್ನುವ ನೋವಿಗಿಂತ ನನ್ನ ತಂದೆ ಸತ್ತ ನಂತರ ತಮಗೆ ಬರುವಂತಹ ವಸ್ತುಗಳ ಬಗ್ಗೆ ಖುಷಿಯಾಗಿಯೇ ಅವರು ದೇವೇರ್ ಬಿಹೇವಿಂಗ್. ಸರ್ಪ್ರೈಸಿಂಗ್ಲಿ ದ ಪ್ಲೇ ವಿಟ್ನೆಸಸ್ ಅ ಟರ್ನ್ ಆಫ್ ಇವೆಂಟ್ಸ್ ಹಿಯರ್. ಒಂದು ಟ್ವಿಸ್ಟ್ ಆಗ್ತದೆ ಈ ನಾಟಕದಲ್ಲಿ, ಒಂದು ತಿರುವಿರುತ್ತದೆ. ಅದೇನು ಅಂತಂದರೆ, ವಿಕ್ಟೋರಿಯಾ ಗೋಸ್ ಟು ಹರ್ ಗ್ರ್ಯಾಂಡ್ ಫಾದರ್ಸ್ ರೂಮ್. ವಿಕ್ಟೋರಿಯಾ ಯಾವುದೋ ಒಂದು ಕಾರಣಕ್ಕೆ ತನ್ನ ತಾತ ಮಲಗಿರುವಂತಹ ಕೋಣೆಗೆ ಹೋಗ್ತಾಳೆ. ಹವೆವರ್ ಸಿ ರಿಟರ್ನ್ಸ್ ವೆರಿ ಸ್ಕೇರ್ಡ್ಲಿ ಫ್ರಮ್ ದ ರೂಮ್. ಆವಾಗ ವಿಕ್ಟೋರಿಯಾ ಭಾಳ ಹೆದರಿಕೆಯಿಂದ ತನ್ನ ತಾತನ ಕೋಣೆಯಿಂದ ಓಡಿ ಬರ್ತಾಳೆ. ಆ್ಯಂಡ್ ಸಿ ಇನ್ಫಾರ್ಮ್ಸ್ ಆಲ್ ದ್ಯಾಟ್ ಗ್ರ್ಯಾಂಡ್ ಫಾದರ್ ಈಸ್ ಅಲೈವ್. ಮತ್ತು ಕೆಳಗೆ ಬಂದಂತಹ ವಿಕ್ಟೋರಿಯಾ ತಾತ ತೀರಿ ಹೋಗಿಲ್ಲ, ಅವನಿನ್ನು ಜೀವಂತ ಇದ್ದಾನೆ ಅನ್ನುವಂಥ ವಿಚಾರವನ್ನು ತನ್ನ ತಾಯಿ, ತನ್ನ ಚಿಕ್ಕಮ್ಮ, ತನ್ನ ತಂದೆ ಮತ್ತು ತನ್ನ ಕಾಕನಿಗೆ ತಿಳಿಸುತ್ತಾಳೆ. ಫರ್ದರ್ ಮೋರ್ ಗ್ರ್ಯಾಂಡ್ ಫಾದರ್ ವಾಕ್ಸ್ ಡೌನ್ ಸ್ಟೇರ್ಸ್. He was surprised to see the Jordans there too. ಅದೇ ಸಮಯಕ್ಕೆ the person whom the daughters thought dead, ಸತ್ತಿದ್ದಾರೆ ಎಂದುಕೊಂಡಿರುವಂತಹ ವ್ಯಕ್ತಿ ಮೆಟ್ಟಿಲುಗಳನ್ನು ಇಳಿದು ಮೊದಲ ಮಹಡಿಯಿಂದ ಕೆಳಗಿಳಿದು ಬರ್ತಾರೆ. ಆ್ಯಂಡ್ he was very much surprised to see his younger daughter Jordans there in his home. ಅದೇ ಸಮಯಕ್ಕೆ ಬಂದಿರುವಂಥ ಜಾರ್ಡನ್ಸ್ ಫ್ಯಾಮಿಲಿಯನ್ನು ನೋಡಿ ಏಬೆಲ್ ಮೇರಿವೆದರ್ನಿಗೆ ಒಂದು ರೀತಿಯಾದಂಥ ಸರ್ಪ್ರೈಸ್ ಆಗ್ತದೆ. ನೋ ಒನ್ ಡೇರ್ಡ್ ಟು ಟೆಲ್ ಹಿಮ್ ದ್ಯಾಟ್ ಹಿ ವಾಸ್ ಡಿಕ್ಲೇರ್ಡ್ ಡೆಡ್. ಯಾರಿಗೂ ಕೂಡ ನೀನು ಸತ್ತು ಹೋಗಿದ್ದೀ ಅಂತ ನಾವು ಅಂದುಕೊಂಡಿದ್ವಿ ಅಂತ ಹೇಳುವಂತಹ ಧೈರ್ಯ ಇರುವುದಿಲ್ಲ. ಹವೆವರ್ ದ ಟ್ರೂತ್ ಕಮ್ಸ್ ಔಟ್ ಅಟ್ ದ ಟೀ ಟೈಮ್. ಆವಾಗ ಎಲ್ಲರೂ ಕೂಡಿಕೊಂಡು ಚಹಾವನ್ನು ಸವಿಯುವಂತಹ ಸಮಯದಲ್ಲಿ ಸತ್ಯ ಹೊರ ಬರ್ತದೆ. ಅವರು ಸ್ಲ್ಯಾಟರ್ ತನ್ನ ತಂದೆಗೆ ಸಂಬಂಧಪಟ್ಟಂತಹ ಟ್ರೆಜರಿಯನ್ನು ತೆಗೆದುಕೊಂಡು ಬಂದು ತನ್ನ ಕೋಣೆಯೊಳಗಿಟ್ಟಿರ್ತಾಳೆ. ಹಾಗೂ ದೇ ವೇರ್ ವೇರಿಂಗ್ ವೈಟ್ ಡ್ರೆಸ್, ಮೌರ್ನಿಂಗ್ ಡ್ರೆಸ್ಸಸ್. ಕ್ರಿಶ್ಚಿಯನ್ ಧರ್ಮದಲ್ಲಿ ಒಬ್ಬ ವ್ಯಕ್ತಿ ತೀರಿ ಹೋದ ರಾತ್ರಿ ಸತ್ತ ದೇಹದ ಮುಂದೆ ಕುಳಿತುಕೊಂಡು ವಿಸಿಲನ್ನು ಮಾಡುವುದಿರ್ತದೆ. ಹಾಗಾಗಿ ಎಲ್ಲರೂ ಕೂಡ ಬಿಳಿ ಬಟ್ಟೆಗಳನ್ನು ಹಾಕಿಕೊಂಡಿರ್ತಾರೆ. ಆವಾಗ ಕೇಳಿದಾಗ ಏಬೆಲ್ ಮೇರಿವೆದರ್ ಲರ್ನ್ಸ್ ದಟ್ ದೀಸ್ ಪೀಪಲ್ ಥಾಟ್ ದ್ಯಾಟ್ ಹೀ ಈಸ್ ಡೆಡ್. ಅವನಿಗೆ ತನ್ನ ಮಕ್ಕಳು ತಾನು ಸತ್ತು ಹೋಗಿದ್ದಾನೆ ಎಂದುಕೊಂಡು ತನಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳನ್ನು ಹಂಚಿಕೊಳ್ಳುವುದಕ್ಕೆ ತಯಾರಾಗಿದ್ದರು ಅನ್ನುವಂಥ ವಿಚಾರವನ್ನು ಕೇಳಿ ಮನಸ್ಸಿಗೆ ಬಹಳಷ್ಟು ಆಘಾತವಾಗ್ತದೆ. He gets to know how his daughters were in a hurry to grab his belongings. ಅವನಿಗೆ ಬಹಳ ದುಃಖ ಆಗ್ತದೆ. He becomes very sad to learn how his daughters were ready to share his belongings, share his property.
ಅವನು ಗಳಿಸಿರುವಂತಹ ಆಸ್ತಿಯನ್ನು, ಅವನಿಗೆ ಸಂಬಂಧಿಸಿದಂಥ ವಸ್ತುಗಳನ್ನು ಹಂಚಿಕೊಳ್ಳುವುದಕ್ಕೆ ಯಾವ ರೀತಿಯಾಗಿ ಅವರು ತಯಾರಾಗಿದ್ದರು ಅನ್ನೋದನ್ನು ಕೇಳಿ ಅವನಿಗೆ ಬಹಳಷ್ಟು ದುಃಖ ಆಗ್ತದೆ. ಆನ್ ನೋಯಿಂಗ್ ದಿಸ್ ಹಾರ್ಸ್ ರಿಯಾಲಿಟಿ ದ ಗ್ರ್ಯಾಂಡ್ ಫಾದರ್ ಡಿಸೈಡ್ಸ್ ಟು ಲಿವ್ ಸಪ್ರೇಟ್ಲಿ. ಇದೆಲ್ಲ ತನ್ನ ಹೆಣ್ಣು ಮಕ್ಕಳ ಒಂದು ಸಂಕುಚಿತ ಮನಸ್ಸಿನ ಗುಣಗಳನ್ನು ತಿಳಿದಂತಹ ತಂದೆ ಡಿಸೈಡ್ಸ್ ಟು ಲಿವ್ ಸಪ್ರೇಟ್ಲಿ. ಅವನು ಏಬಲ್ ಮೇರಿವೆದರ್ ಹೇಳ್ತಾನೆ, ನಾನು ಸಪ್ರೇಟಾಗಿ ಒಬ್ಬನೇ ಇರ್ತೇನೆ ಅನ್ನುವಂತಹ ವಿಚಾರಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ. He didn't want to live with any of his daughters and he says, I don't want to live with you people. I don't want to live with elder daughter, either elder daughter or younger daughter. ನಾನು ದೊಡ್ಡ ಮಗಳ ಜೊತೆಗೆ ಇರುವುದಕ್ಕೂ ಇಷ್ಟಪಡುವುದಿಲ್ಲ, ಸಣ್ಣ ಮಗಳ ಜೊತೆ ಇರುವುದಕ್ಕೂ ಕೂಡ ಇಷ್ಟಪಡುವುದಿಲ್ಲ ಅಂತ ಏಬಲ್ ಮೇರಿವೆದರ್ ಹೇಳ್ತಾನೆ. ಮೋರ್ ಓವರ್ he expresses his final intentions to change his will. ಮತ್ತು ಏಬಲ್ ಮೇರಿವೆದರ್ ಹೇಳ್ತಾನೆ, ನಾನು ನನ್ನ ವಿಲ್ಲನ್ನು, ನನ್ನ ಪತ್ರವನ್ನು, ನಾನು ಬರೆದಿರುವಂಥ ಸತ್ತ ಮೇಲೆ ನನ್ನ ಆಸ್ತಿ ಯಾರಿಗೆ ಹೋಗಬೇಕನ್ನುವಂಥ ಪತ್ರವನ್ನು ಕೂಡ ನಾನು ಚೇಂಜ್ ಮಾಡ್ತೇನೆ ಅಂತ ತನ್ನ ಮಕ್ಕಳ ಮುಂದೆ ಹೇಳ್ತಾನೆ. He declares that he will marry Mrs. Shorrocks. The grandfather, the old man, tells his daughters and his son-in-laws that he is going to marry a woman called Mrs. Shorrocks. ಮಿಸಸ್ ಶೋರಾಕ್ಸ್ ಅನ್ನುವಂತಹ ಒಬ್ಬ ಹೆಣ್ಣು ಮಗಳನ್ನು ಮದುವೆಯಾಗ್ತಿರುವುದಾಗಿ ಅವನು ಡಿಕ್ಲೇರ್ ಮಾಡ್ತಾನೆ. ಆ್ಯಂಡ್ ಗಿವ್ ಆಲ್ ಹಿಸ್ ಬಿಲಾಂಗಿಂಗ್ಸ್ ಟು ಹರ್. ಮತ್ತು ಮುಂದುವರೆದು ಹಿ ಸೇಸ್, ನನ್ನ ಎಲ್ಲ ಆಸ್ತಿಯನ್ನು, ನಾನು ಗಳಿಸಿರುವಂಥ ಹಣವನ್ನು, ಆಸ್ತಿಯನ್ನು ನಾನು ಮಿಸಸ್ ಶೋರಾಕ್ಸ್ ಅವಳಿಗೆ ಕೊಡುತ್ತೇನೆ ಅನ್ನುವಂತಹ ವಿಚಾರಗಳನ್ನು ಕೂಡ ಹೇಳ್ತಾನೆ. ಹಿ ಫೆಲ್ಟ್ ದಟ್ ಬೈ ಮ್ಯಾರಿಯಿಂಗ್ ಮಿಸಸ್ ಶೋರಾಕ್ಸ್ he will have someone to look after him with the feelings of genuine love. The old man tells, if I marry Mrs. Shorrocks, she will care me, she will take care of me and she will have real feelings towards me. ಮಿಸಸ್ ಶೊರಾಕ್ಸನ್ನು ನಾನು ಮದುವೆಯಾದರೆ ಅವಳಿಗೆ ನನ್ನ ಮೇಲೆ ನಿಜವಾದಂತಹ ಪ್ರೀತಿ ಇದೆ, ಕರುಣೆ ಇದೆ, ಹಾಗಾಗಿ ಐ ವಿಲ್ ಮ್ಯಾರಿ ಹರ್ ಅಂತ ತನ್ನ ಮಕ್ಕಳಿಗೆ ಹೇಳ್ತಾನೆ. ಆಲ್ಸೋ she will not consider him a burden. ಮತ್ತು ಮಿಸಸ್ ಶೊರಾಕ್ಸ್ ಆ ವಯಸ್ಸಾಗಿರುವಂತಹ ವ್ಯಕ್ತಿ ಏಬಲ್ ಮೇರಿವೆದರ್ ಒಬ್ಬ ಬರ್ಡನ್ ಅಂತ ತಿಳಿದುಕೊಳ್ಳುವುದಿಲ್ಲ ಅನ್ನುವಂತಹ ವಿಚಾರಗಳನ್ನು ಕೂಡ ಏಬಲ್ ಮೇರಿವೆದರ್ ತನ್ನ ಮಕ್ಕಳ ಮುಂದೆ ವ್ಯಕ್ತಪಡಿಸ್ತಾನೆ. The play brings out the harsh reality of dying love and absence of moral values in the children. ಈ ನಾಟಕದಿಂದ ನಮಗೆ ತಿಳಿಯುವಂತಹ ವಿಚಾರಗಳು ಏನು ಅಂತಂದರೆ, ಪ್ರೀತಿ ಅನ್ನುವಂತಹ ವಿಚಾರ ಪ್ರಸ್ತುತ ಸಮಾಜದಲ್ಲಿ ಸತ್ತು ಹೋಗ್ತಿದೆ ಅನ್ನುವಂಥ ವಿಚಾರಗಳನ್ನು ನಾಟಕಕಾರ ವ್ಯಕ್ತಪಡಿಸ್ತಾನೆ. ಅದೇ ರೀತಿ ಡಿಗ್ರೇಡೇಷನ್ ಆಫ್ ಮಾರಲ್ ವ್ಯಾಲ್ಯೂಸ್, ನೈತಿಕ ಮೌಲ್ಯಗಳ ಕುಸಿತದ ಕುರಿತು ಕೂಡ ನಾಟಕಕಾರ ಮಾತನಾಡ್ತಾರೆ. ಆಲ್ಸೋ ಚಿಲ್ಡ್ರನ್ ಆಫ್ ಟುಡೇ ಲ್ಯಾಕ್ ದೇರ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಪ್ರಸ್ತುತ ಸಮಾಜದಲ್ಲಿರುವಂತಹ ಮಕ್ಕಳು ತಮ್ಮ ಜವಾಬ್ದಾರಿಗಳನ್ನು ಮರೆತು ವರ್ತಿಸ್ತಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಓದುಗರಿಗೆ ತಿಳಿಸುವುದಕ್ಕೋಸ್ಕರ ನಾಟಕಕಾರ ಹ್ಯಾಸ್ ರಿಟನ್ ದಿಸ್ ಡ್ರಾಮಾ. ಈ ನಾಟಕದಲ್ಲಿ ಬರುವಂತಹ ಮುಖ್ಯ ಪಾತ್ರಗಳಂದರೆ ಮಿಸಸ್ ಸ್ಲೇಟರ್ ಆ್ಯಂಡ್ ಮಿಸಸ್ ಜಾರ್ಡನ್. ಸ್ಲೇಟರ್ ಮತ್ತು ಜಾರ್ಡನ್ ಅನ್ನುವಂತಹ ಇಬ್ಬರು ಅಕ್ಕ ತಂಗಿಯರು ಈ ನಾಟಕದಲ್ಲಿ ಬರುವಂತಹ ಏಬಲ್ ಮೇರಿವೆದರ್ನ ಮಕ್ಕಳು. ಅವರನ್ನು ಎರಡು ಫ್ಯಾಮಿಲಿಗಳಿಗೆ ಮದುವೆ ಮಾಡಿಕೊಡಲಾಗಿದೆ. ಮೊದಲನೆಯವಳು ಮಿಸಸ್ ಸ್ಲೇಟರ್, ಎರಡನೆಯವಳು ಮಿಸಸ್ ಜಾರ್ಡನ್. ಮಿಸಸ್ ಸ್ಲೇಟರ್ಗೆ ಒಬ್ಬಳು ಮಗಳಿದ್ದಾಳೆ, ಅವಳ ಹೆಸರು ವಿಕ್ಟೋರಿಯಾ. ಏಬಲ್ ಮೇರಿವೆದರ್ ಸತ್ತಿದ್ದಾನೆ ಎಂದುಕೊಂಡು ಅವನ ಆಸ್ತಿಯನ್ನು ಹಂಚಿಕೊಳ್ಳುವುದಕ್ಕೆ ತಯಾರಾದಂತಹ ಮಕ್ಕಳಿಗೆ ಅವನು ತನ್ನ ಕೋಣೆಯಿಂದ ಇಳಿದು ಬರುವಾಗ ಆಗುವಂತಹ ಆ ಶಾಕ್, ಆ ಸರ್ಪ್ರೈಸ್ ಏನಿದೆ, ಅದು ದಟ್ ಈಸ್ ದ ಟರ್ನ್ ಆಫ್ ದ ಟ್ವಿಸ್ಟ್ ಆಫ್ ದ ಡ್ರಾಮಾ. ಅದು ಒಂದು ತಿರುವನ್ನು ಪಡೆದುಕೊಳ್ತದೆ. ಮತ್ತು ಈ ನಾಟಕದಲ್ಲಿ ನಿಜವಾದಂತಹ ಪ್ರೀತಿ ಯಾರಿಗೆ ಇದೆ ಅಂತಂದರೆ ದಟ್ ಈಸ್ ದೇರ್ ಇನ್ ವಿಕ್ಟೋರಿಯಾ. ವಿಕ್ಟೋರಿಯಾಳಿಗೆ ಮಾತ್ರ ತನ್ನ ಮುತ್ತಜ್ಜನ ಬಗ್ಗೆ, ತನ್ನ ತಾತನ ಬಗ್ಗೆ ನಿಜವಾದಂತಹ ಪ್ರೀತಿ ಇದೆ ಅನ್ನುವಂತಹ ವಿಚಾರಗಳನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ವಿ ವಿಲ್ discuss other lessons in our next class. Thank you.